ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಅಕ್ಷಯ್ ಅಭಯ್ ಕನ್ನಡ ಕಾರ್ಟೂನ್ ಚಾನಲ್ಗೆ ಸ್ವಾಗತ. ಇಂದಿನಿಂದ ಒಂದು ಹೊಸ ಧಾರಾವಾಹಿಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ. ಧಾರಾವಾಹಿಯ ಹೆಸರು ಶ್ರೀಮಂತಿಕೆಯ ಸೊಬಗು. ಮೊದಲಿನಂತೆಯೇ ಈ ಧಾರಾವಾಹಿಗೂ ಸಹ ನಿಮ್ಮ ಪ್ರೋತ್ಸಾಹ ಬೆಂಬಲ ಸದಾಕಾಲ ಇರಲಿ ಅಂತ ಕೇಳ್ತಾ ಇಂದಿನ ಎಪಿಸೋಡ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಬನ್ನಿ ನೋಡ್ತಾ ಹೋಗೋಣ. 9 ಗಂಟೆ ಆಗ್ತಾ ಬಂದ್ರು ಇನ್ನು ಬೆಚ್ಚಿಗೆ ಹೊದ್ಕೊಂಡು ಮಲ್ಕೊಂಡಿದ್ದಾಳಲ್ಲ. ಅನನ್ಯ 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 ಎದ್ದಳಮ್ಮ ಮೇಲೆ. ಕಾಲೇಜಿಗೆ ಹೊತ್ತಾಗಲ್ವಾ ಅನನ್ಯ? ಅಯ್ಯೋ ಹೋಗಮ್ಮ, ಇವತ್ತು ಒಂದು ದಿವಸ ಕಾಲೇಜಿಗೆ ಹೋಗ್ಲಿಲ್ಲ ಅಂದರೆ ಏನಾಗ್ಬಿಡುತ್ತೆ? ನನಗೆ ತುಂಬ ನಿದ್ರೆ ಬರ್ತಾ ಇದೆ. ಸುಮ್ಮನೆ ನನ್ನನ್ನು ಬಂದು ಡಿಸ್ಟರ್ಬ್ ಮಾಡಬೇಡ. ನಿನ್ನ ಕೆಲಸ ಎಷ್ಟಿದೆ ಅಷ್ಟು ನೋಡ್ಕೊ ಹೋಗು. ಎದ್ದಳೆ ಮೇಲೆ ಮಾತನಾಡು. ಹೇಗೆ ಮಾತಾಡ್ತಾಳೆ? ದಿನ ಇವಳನ್ನ 9 ಗಂಟೆ ಆಯಿತು ಅನನ್ಯ, ಕಾಲೇಜಿಗೆ ಹೊತ್ತಾಗುತ್ತೆ, ಎದ್ದೇಳು ಅಂತ ನಾನು ಎಬ್ಬಿಸ್ಬೇಕು. ನೀನೇನು LKG ಹುಡುಗಿ ಅಂದ್ಕೊಂಡಿದ್ಯಾ? ನಿನ್ನನ್ನು ಎಬ್ಸಕ್ಕೆ ಒಂದು ಸ್ವಲ್ಪನಾದರೂ ಜವಾಬ್ದಾರಿ ಅನ್ನೋದು ಬೇಡವಾ ನಿಂಗೆ? ನಡಿ, ಬೇಗ ಸ್ನಾನ ಮಾಡಿ ತಿಂಡಿ ತಿಂದು ಕಾಲೇಜಿಗೆ ಹೊರಡು. ಒಂದು 5 ನಿಮಿಷ ಅಮ್ಮ, ಈ ತಾನೇ ಎದ್ದು ಕೂತಿದ್ದೀನಿ, ಮತ್ತೆ ಶುರು ಮಾಡಬೇಡ ನೀನು. ನಿನಗೇನು, ಕೂತ್ಕೊಂಡಲ್ಲೇ ತೂ ಕಟ್ಸ್ಕೊಂಡು ಇದ್ದೇ ಮಾಡ್ತೀಯ. ಎದ್ದು ನಡಿ. ಇದು 1 ವರ್ಷ ಓದಿದ್ರೆ ಡಿಗ್ರಿ ಕಂಪ್ಲೀಟ್ ಆಗುತ್ತೆ. ಇನ್ನು ಎಳೆ ಮಗು ಥರ ಆಡ್ತಾಳೆ. ಗೌತಮಿ, ಏನು ಇವತ್ತು ತುಂಬ ಖುಷಿಯಾಗಿದೆಯಾ? ಏನು ಸಮಾಚಾರ? ಸಮಾಚಾರ ಇದೆ ಅನನ್ಯ, ನನಗೆ ಮದುವೆ ಫಿಕ್ಸ್ ಆಯಿತು ಗೊತ್ತಾ? ಏನು ಹೇಳ್ತಿದ್ಯಾ ಗೌತಮಿ ನೀನು? ನಿನಗೆ ಮದುವೆ ಫಿಕ್ಸ್ ಆಯ್ತಾ? ಹೇಗಿದ್ದಾನೆ ಹುಡುಗ? ಸೂಪರ್ ಆಗಿದ್ದಾನೆ. ನನಗಂತೂ ತುಂಬ ಇಷ್ಟ ಆಯಿತು. ಹುಡುಗ ತುಂಬ ಒಳ್ಳೆಯವನು. ಹೌದಾ? ಏನು ಕ್ವಾಲಿಫಿಕೇಶನ್ ಹುಡುಗಂದು? ಹುಡುಗ PUC ವರ್ಕ್ ಅಷ್ಟೇ ಕಣೆ ಓದಿರೋದು. ಅವನೇ ಒಂದು ಸ್ವಂತ ಅಂಗಡಿ ಇಟ್ಕೊಂಡಿದ್ದಾನೆ. ಅವನು ಅವ್ರ ಮನೆಯವರೆಲ್ಲ ತುಂಬ ಒಳ್ಳೆ ಜನ. ನಾನಂತೂ ಕಣ್ಣು ಮುಚ್ಕೊಂಡು ಈ ಮದುವೆಗೆ ಹ್ಞೂ ಅಂದೆ ನೋಡು. ಏನು, ಹುಡುಗ ಬರೀ PUC ಓದಿರೋದಾ? ಅಲ್ಲ ಗೌತಮಿ, ನೀನು ನೋಡಿದ್ರೆ ಫೈನಲ್ ಇಯರ್ ಡಿಗ್ರಿ ಓದ್ತಿದ್ಯಾ. ಹುಡುಗ ಬರೀ ಸೆಕೆಂಡ್ PU ವರ್ಗೂ ಓದಿದ್ದಾನೆ ಅಂತ ಹೇಳ್ತೀಯಾ. ನಿಮ್ಮಿಬ್ರಿಗೂ ಹೇಗೆ ಮ್ಯಾಚ್ ಆಗುತ್ತೆ? ನೋಡು ಅನನ್ಯ, ಅವನು SSLC ವರ್ಗೂ ಓದಿರಲಿ, ನನಗೇನು? ನನಗೆ ಬೇಕಾಗಿರೋದೇನು, ಅವನನ್ನು ಚೆನ್ನಾಗಿ ನೋಡ್ಕೋಬೇಕು. ನನಗೆ ಯಾವಾಗ ತವ್ರ ಮನೆಗೆ ಹೋಗಬೇಕು ಅಂತ ಅನಿಸುತ್ತೋ ಅವಾಗೆಲ್ಲ ಕಳಿಸ್ಕೊಡ್ಬೇಕು. ಅವರ ಅಪ್ಪ ಅಮ್ಮ, ನಮ್ಮ ಅಪ್ಪ ಅಮ್ಮ ಬಂದಾಗ ಚೆನ್ನಾಗಿ ಮಾತಾಡಿಸ್ಕೊಂಡಿರ್ಬೇಕು. ಅದು ಅಲ್ಲದೆ ನನ್ನ ಅವಶ್ಯಕತೆಗಳು ಏನಿದೆ ಅದನ್ನು ತಕ್ಕಮಟ್ಟಿಗಾರು ಪೂರೈಸಬೇಕು. ಆ ಎಲ್ಲ ಕ್ವಾಲಿಟೀಸ್ ಅವನಲ್ಲಿ ಇದೆ ಅಂತ ನನಗೆ ಅನ್ನಿಸ್ತು. ನನಗೆ ತುಂಬ ಮುಖ್ಯವಾಗಿ ಬೇಕಾಗಿರೋದೇನು ಗೊತ್ತಾ? ಪ್ರೀತಿ, ಆಮೇಲೆ ಸಮಯ. ಅವನು ಯಾವಾಗಲೂ ನನ್ನ ಜೊತೆನೇ ಸಮಯ ಕಳಿಬೇಕು, ಅದೇ ನನಗೆ ಮುಖ್ಯ. ದುಡ್ಡು ಇವತ್ತು ಬರುತ್ತೆ, ನಾಳೆ ಹೋಗುತ್ತೆ ಅಲ್ವಾ? ಅಲ್ಲ ಕಡೆ, ನಮಗಿಂತ ಹುಡುಗ ಚೆನ್ನಾಗಿ ಓದಿರಬೇಕು ಅಂತ ನಿನಗೆ ಯಾವತ್ತೂ ಅನಿಸ್ಲಿಲ್ವಾ? ನೀನು ನೋಡಿದ್ರೆ ನಿನಗಿಂತ ಕಮ್ಮಿ ಓದಿರೋನ್ನ ಮದುವೆ ಮಾಡ್ಕೊಳ್ತಿದ್ಯಲ್ಲ. ನನಗೇನೋ ಇದು ಸರಿ ಅನ್ನಿಸ್ತಿಲ್ಲಪ್ಪ. ಅವನು ನನಗಿಂತ ಕಮ್ಮಿ ಓದಿರ್ಬೋದು ನಿಜಾನೇ, ಆದರೆ ಅವನನ್ನು ತುಂಬ ಚೆನ್ನಾಗಿ ನೋಡ್ಕೊಳ್ತಾನೆ ಅಂತ ನನಗೆ ಭರವಸೆ ಇದೆ. ಅದು ಹೇಗೆ ಹೇಳ್ತೀಯ? ಹೇಗೆ ಗೊತ್ತಾ? ಅವನನ್ನು ನೋಡಕ್ಕೆ ಬಂದಾಗ ಅವನು ಏನು ಹೇಳ್ದ ಗೊತ್ತಾ? ನನಗಂತೂ ವಿದ್ಯೆ ತಲೆ ಹತ್ತಲಿಲ್ಲ, ನೀನು ಎಲ್ಲಿವರೆಗೂ ಓದ್ತೀನಿ ಅಂತೀಯೋ ಅಲ್ಲಿವರೆಗೂ ನಾನು ಕಷ್ಟಪಟ್ಟು ನಿನ್ನ ಓದಿಸ್ತೀನಿ ಅಂತ ಹೇಳ್ದ. ಈ ಗುಣ ಯಾರಿಗಿರುತ್ತೆ ಹೇಳು? ನನ್ನ ಸುಖ ಸಂತೋಷ ಬಯಸೋನ್ನ ತಾನೇ ನಾನು ಮದುವೆ ಮಾಡ್ಕೋಬೇಕು. ಗೌತಮಿ, ನಿನ್ನ ಓದ್ಸಕ್ಕೆ ಬೇಕಾಗಿರೋದು ದುಡ್ಡು ಕಣೆ, ಅವನ ಪ್ರೀತಿ ಅಲ್ಲ. ಹೌದು, ಆದರೆ ಎಲ್ಲದಕ್ಕಿಂತ ಅವನ ಸಪೋರ್ಟ್ ನನಗೆ ತುಂಬ ಮುಖ್ಯ ಆಗುತ್ತಲ್ವಾ ಅನನ್ಯ? ನೀನು ಏನೇ ಹೇಳು ಗೌತಮಿ, ನೀನು ತಪ್ಪು ಮಾಡಿದೆ ಅಂತ ನನಗೆ ಅನ್ನಿಸ್ತಾ ಇದೆ. ಇಲ್ಲ ಅನನ್ಯ, ನಾನು ಸರಿಯಾಗೇ ಮಾಡಿದ್ದೀನಿ. ನನಗೆ ಆ ಹುಡುಗ ಇಷ್ಟ ಆಗಿದ್ದಾನೆ, ನಾನು ಮದುವೆ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಏನಿದ್ರೇನು, ದುಡ್ಡೇ ಇಲ್ಲ ಅಂದರೆ ಇವಳಿಗೆ ಅದನ್ನು ಎಷ್ಟು ಅರ್ಥ ಮಾಡಿಸಿದ್ರು ಇವಳು ಅರ್ಥ ಮಾಡ್ಕೊಳ್ಳಲ್ಲ ಅನ್ಸುತ್ತೆ. ನಾನು ಆವಾಗಲಿಂದ ಹೇಳ್ತಾನೆ ಇದ್ದೀನಿ. ಇವಳು ನೋಡಿದ್ರೆ ಅವ್ನು ನನಗೆ ಸಪೋರ್ಟಿವ್ ಆಗಿರ್ತಾನೆ, ಅವ್ನು ತುಂಬ ಒಳ್ಳೆಯವನು, ಹಾಗೆ ಹೀಗೆ ಅಂತ ಏನೇನೋ ರಾಗ ಹೇಳ್ತಿದ್ದಾಳೆ. ಓಕೆ ಗೌತಮಿ, ಕಂಗ್ರ್ಯಾಟ್ಸ್. ಥ್ಯಾಂಕ್ ಯು ಅನನ್ಯ. ಅಂದಹಾಗೆ ನಿಮ್ಮನೇಲಿ ನಿನಗೆ ಹುಡುಗಕ್ಕೆ ಏನಾದರೂ ಪ್ರಾರಂಭ ಮಾಡಿದಾರಾ? ಇನ್ನೂ ಇಲ್ಲ, ಆದರೆ ನನಗೆ ಒಂದು ದೊಡ್ಡ ಶ್ರೀಮಂತ ಕುಟುಂಬಕ್ಕೆ ಸೊಸೆಯಾಗಿ ಹೋಗಬೇಕು ಅನ್ನೋ ಆಸೆ ತುಂಬ ಇದೆ. ಯಾಕೆ ಅಂತ ಕೇಳ್ಬೋದಾ? ಯಾಕೆ ಅಂದರೆ ಅವ್ರ ಹತ್ರ ಸಾಕಷ್ಟು ಹಣ ಇರುತ್ತೆ, ನನಗೇನು ಬೇಕೋ ಅದು ತೊಗೋಬೋದು. ಆಮೇಲೆ ಈ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಥರ ಅಡುಗೆ ಮಾಡೋದು, ಕಸ ಗುಡಿಸೋದು, ಪಾತ್ರೆ ತೊಳೆಯೋದು ಇದ್ದಿದ್ದೇ ಜೀವನ. ಅದೇ ನಾನು ದೊಡ್ಡ ಶ್ರೀಮಂತ ಕುಟುಂಬಕ್ಕೆ ಸೊಸೆ ಅದೇ ಅಂತ ಇಟ್ಕೋ,
ಆಳು ಕಾಳು ಎಲ್ಲ ಇರ್ತಾರೆ. ನಾನು ಏನು ಕೇಳ್ತೀನೋ ಅದನ್ನೆಲ್ಲ ಮಾಡ್ಕೊಂಡು ಬಂದು ಕೊಡ್ತಾರಲ್ವಾ, ಆ ಲಕ್ಸುರಿ ಲೈಫ್ ನನಗೆ ಬೇಕು. ಸೊ ಅದಕ್ಕೆ ನಾನಂತೂ ಡಿಸೈಡ್ ಮಾಡಿಬಿಟ್ಟಿದ್ದೀನಿ, ಮದುವೆ ಆದರೆ ಶ್ರೀಮಂತ ಕುಟುಂಬಕ್ಕೆ ಮದುವೆ ಆಗಬೇಕು ಅಂತ ಹುಡುಗನ್ನೇ ಹುಡುಕಬೇಕು ಅಂತ. ಒಬ್ಬೊಬ್ಬರು ಆಲೋಚನೆ ಒಂದೊಂದು ಥರ ಇರುತ್ತೆ. ಆದರೆ ನಾನೊಂದು ಮಾತು ಹೇಳ್ತೀನಿ ಅನನ್ಯ, ನಮ್ಮ ಕೆಲಸ ನಾವು ಮಾಡ್ಕೋಬೇಕು. ಯಾರನ್ನೂ ಎಕ್ಸ್ಪೆಕ್ಟ್ ಮಾಡಬಾರ್ದು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ಸರಿ ನಡಿ, ಟೈಮ್ ಆಗ್ತಿದೆ, ಕ್ಲಾಸಿಗೆ ಹೋಗೋಣ. ರೀ, ಇಷ್ಟೊತ್ತು ಎಲ್ಲಿ ಹೋಗಿದ್ರಿ? ನಾನು ಗೋಪಿ ಎಲ್ಲರೂ ಇಲ್ಲೇ ಟೀ ಅಂಗಡಿ ಹತ್ರ ನಿಂತ್ಕೊಂಡು ಮಾತಾಡ್ತಿದ್ವಿ. ಅಲ್ಲ, ನಾನು ನೀವು ಬರಲಿ ಒಟ್ಟಿಗೆ ಟೀ ಕುಡಿಯೋಣ ಇಬ್ಬರು ಅಂತ ಕಾಯ್ತಾ ಕೂತಿದ್ದೀನಿ. ನೀವು ನೋಡಿದ್ರೆ ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಟೀ ಕುಡ್ಕೊಂಡು ಬಂದಿದ್ದೀರಾ. ನಾನು ಟೀ ಕುಡ್ಕೊಂಡು ಬಂದೆ ಅಂತ ಎಲ್ಲಿ ಹೇಳಿದೆ? ಟೀ ಅಂಗಡಿ ಹತ್ರ ಮಾತಾಡ್ತಿದ್ವಿ ಅಂತ ಹೇಳಿದೆ. ನನಗೆ ಗೊತ್ತಿಲ್ವಾ ನೀನು ನನಗೋಸ್ಕರ ಕಾಯ್ತಾ ಇರ್ತೀಯ ಅಂತ? ಸರಿ, ನಾನು ಹೋಗಿ ಟೀ ಮಾಡ್ಕೊಂಡು ತರ್ತೀನಿ. ಉಮಾ, ಟೀ ಆಮೇಲೆ ಮಾಡುವಂತೆ, ನಾನು ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು. ಅನನ್ಯ ಇನ್ನೂ ಕಾಲೇಜಿಂದ ಬಂದಿಲ್ಲ ಅಲ್ವಾ? ಅವಳಲ್ಲಿ ಇಷ್ಟು ಬೇಗ ಬರ್ತಾಳೆ? ಇನ್ನೂ ಅರ್ಧ ಮುಕ್ಕಾಲು ಗಂಟೆ ಆಗುತ್ತೆ ಅವಳು ಮನೆಗೆ ಬರೋ ಅಷ್ಟೊತ್ತಿಗೆ. ಒಳ್ಳೇದಾಯಿತು ಬಿಡು. ಏನಿಲ್ಲ ಉಮಾ, ಹೀಗೆ ಗೋಪಿ ಮಾತಾಡ್ತಾ ಕೇಳ್ತಾ ಇದ್ದ. ಅಲ್ಲ ಕಣೋ, ನಿನ್ನ ಮಗಳು ಫೈನಲ್ ಇಯರ್ ಡಿಗ್ರಿಗೆ ಬಂದಿದ್ದಾಳೆ, ಇನ್ನೂ ನೀನು ಮದುವೆ ಬಗ್ಗೆ ಯೋಚನೆ ಮಾಡೇ ಇಲ್ವಲ್ಲ ಅಂತ. ಕೇಳ್ದೆ ಇನ್ನೇನು ಮಾಡ್ತಾರೆ? ಇಷ್ಟು ವರ್ಷ ಆದರೂ ಮಗಳನ್ನ ಮನೇಲೆ ಇಟ್ಕೊಂಡಿದ್ರೆ ಕೇಳ್ತಾರೆ. ನಾನು ನಿಮಗೆ ಅವಳು ಫಸ್ಟ್ ಇಯರ್ ಡಿಗ್ರಿಯಿಂದನೂ ಹೇಳ್ತಾ ಇದ್ದೀನಿ, ನಮ್ಮ ಮಗಳೇನಿನ್ನೂ ಚಿಕ್ಕವಳಲ್ಲ, ಬೇಗ ಮದುವೆ ಮಾಡಬೇಕು, ಒಂದು ಒಳ್ಳೆ ಸಂಬಂಧ ಇದ್ದರೆ ನೋಡಿ ಅಂತ. ನೀವು ಕಿವಿ ಮೇಲೆ ಹಾಕೊಳ್ಳಲ್ಲ. ಉಮಾ, ನೀನು ಮಾತಾಡಿದ್ದು ಯಾರಾದರೂ ಕೇಳಿಸ್ಕೊಂಡಿದ್ದಿದ್ರೆ ಏನಪ್ಪ ಇವನಿಗೆ ಮಗಳ ಬಗ್ಗೆ ಯೋಚನೆನೇ ಇಲ್ವೇನೋ, ಸ್ವಲ್ಪನೂ ಜವಾಬ್ದಾರಿನೇ ಇಲ್ವೇನೋ ಅಂತ ಅಂದ್ಕೊಳ್ತಾರೆ ಅಷ್ಟೆ. ಅಲ್ಲ ಉಮಾ, ಮದುವೆ ಅನ್ನೋದು ಆ ಥರ ಪಡೋ ವಿಷಯ ಅಲ್ಲ ಅಲ್ವಾ? ಅಲ್ಲ ರೀ, ನಾನೇನು ಈ ವಾರ ಹುಡುಗನ ಹುಡುಕಿ ಮುಂದಿನ ವಾರ ಮದುವೆ ಮಾಡಿಬಿಡಿ ಅಂತ ಹೇಳ್ತಾ ಇದ್ದೀನಾ? ಇಷ್ಟು ವರ್ಷ ಹುಡುಕಿದಿದ್ರೆ ಇವಾಗ ಫಿಕ್ಸ್ ಆಗ್ತಿತ್ತೇನೋ ಅಂತ ಹೇಳಿದೆ. ಕಂಕಣ ಬಲ ಕೂಡಿ ಬಂದರೆ ಯಾರನ್ನೂ ಹೇಳಲ್ಲ ಕೇಳಲ್ಲ, ತಾನಾಗೆ ಆಗೋಗುತ್ತೆ. ಆದರೆ ನಾವು ಪ್ರಯತ್ನ ಮಾಡಬೇಕಲ್ವಾ? ಈಗ ಮಾವಿನಣ್ಣು ತಿನ್ನಬೇಕು ಅನ್ನೋ ಆಸೆ ಇರುತ್ತೆ, ಮರದ ಕೆಳಗಡೆ ಕುತ್ಕೊಂಡು ಮಾವಿನಣ್ಣು ಉದ್ರಪ್ಪ ಅಂದರೆ ಉದುರುತ್ತಾ? ಏನಾದರೂ ಒಂದು ಪ್ರಯತ್ನ ಮಾಡಬೇಕಲ್ವಾ? ಹಾಗೇ ರೀ ಇದುವಾ. ಸರಿ, ಹಾಗಿದ್ರೆ ಅನನ್ಯ ಕಾಲೇಜಿಂದ ಬಂದಮೇಲೆ ಈ ವಿಚಾರದ ಬಗ್ಗೆ ಮಾತಾಡೋಣ. ಅವಳೇನಾದರೂ ಒಪ್ಕೊಂಡ್ರೆ ನಾನೇ ಹೋಗಿ ಗೋಪಿ ಹತ್ರ ಮಾತಾಡ್ಕೊಂಡು ಬರ್ತೀನಿ. ಅಷ್ಟು ಮಾಡಿ. ಬಾಮ್ಮ, ಇಷ್ಟೋ ತನಕ ನಾನು ನಿಮ್ಮಮ್ಮ ನಿನಗೋಸ್ಕರನೇ ಕಾಯ್ತಾ ಇದ್ವಿ. ನನಗೋಸ್ಕರನಾ? ಏನಪ್ಪ ವಿಷಯ? ಏನು ಅಂದರೆ ನಿನ್ನ ಮದುವೆ ವಿಷಯ. ಗೋಪಿ ಅಂಕಲು ಯಾವುದೋ ಒಂದು ಒಳ್ಳೆ ಸಂಬಂಧದ ಬಗ್ಗೆ ಹೇಳಿದಾರಂತೆ. ಅದಕ್ಕೆ ನೀನು ಬಂದಮೇಲೆ ಆ ವಿಷಯ ಮಾತಾಡೋಣ ಅಂತ ಇಬ್ಬರು ನಿನಗೋಸ್ಕರ ಕಾಯ್ತಾ ಕೂತಿದ್ವಿ. ಇನ್ನೂ ಟೀನೂ ಕುಡ್ದಿಲ್ಲ. ಅಮ್ಮ, ಈ ವಿಷಯ ಮಾತಾಡೋಕ್ಕೂ ಟೀ ಕುಡಿದಿರೋಕ್ಕೂ ಏನಮ್ಮ ಸಂಬಂಧ? ಅಲ್ಲ, ಮದುವೆ ಬಗ್ಗೆ ಮಾತಾಡಿ ಅಂದರೆ ಇಬ್ಬರು ಟೀ ಬಗ್ಗೆ ಮಾತಾಡ್ತಾ ಕೂತಿದ್ದೀರಲ್ಲ. ನೋಡಮ್ಮ ಅನನ್ಯ, ಗೋಪಿ ಒಂದು ಒಳ್ಳೆ ಸಂಬಂಧದ ಬಗ್ಗೆ ಹೇಳಿದ್ದಾನೆ. ಹುಡುಗ ಇಂಜಿನಿಯರ್ ಅಂತೆ, ಇನ್ನೂ ಸ್ವಂತ ಮನೆ ಮಾಡ್ಕೊಂಡಿಲ್ಲ, ಸದ್ಯಕ್ಕೆ ಬಾಡಿಗೆ ಮನೇಲಿ ಇದ್ದಾರಂತೆ. ಏನು, ಬಾಡಿಗೆ ಮನೆನಾ? ಹೌದಮ್ಮ, ಅವ್ರ ಮಗನ್ನ ಅವರು ಇಂಜಿನಿಯರಿಂಗ್ ಮಾಡ್ಸೋಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಈ ವರ್ಷ ಆ ಹುಡುಗಂಗೆ ಇನ್ನೂ ಕೆಲಸ ಸಿಕ್ಕಿರೋದು, ಇನ್ನೂ ಒಂದೊಂದಾಗೆಲ್ಲ ಮಾಡ್ಕೋಬೇಕಲ್ವಾ. ಹುಡುಗ ಮಾತ್ರ ತುಂಬ ಒಳ್ಳೆಯವನು, ಹುಡುಗನ ಮನೆಯವರು ಅಷ್ಟೇ ತುಂಬ ಒಳ್ಳೆಯವರು. ನೋಡಪ್ಪ, ನಿಂಗೂ ಇರೋದು ಒಬ್ಬಳೇ ಮಗಳು, ನೋಡಿ ಯೋಚನೆ ಮಾಡು ಅಂತ ಹೇಳ್ದ. ಈ ವಿಚಾರದ ಬಗ್ಗೆನೇ ನಾನು ಅಮ್ಮ ಇಷ್ಟೊತ್ತು ಮಾತಾಡ್ತಿದ್ವಿ. ಇಂಜಿನಿಯರ್ ಏನೋ ಓಕೆ, ಆದರೆ ಬಾಡಿಗೆ ಮನೆ ಅಂದರೆ ಬಾಡಿಗೆ ಮನೆ ಆದರೆ ಏನಾಯಿತು? ಈಗ ನಾನು ಮದುವೆ ಮಾಡ್ಕೊಂಡು ಬಂದಾಗ ನಿಮ್ಮಪ್ಪ ಏನು ಈ ಮನೆ ಕಟ್ಟಿದ್ರು ಅಂತ ಅಂದ್ಕೊಂಡಿದ್ಯಾ? ನೀನು ಹುಟ್ಟಿದ ಮೇಲೆ ನಾವು ಈ ಮನೆ ಕಟ್ಟಿದ್ದು. ಎಲ್ಲ ಒಂದೇ ಸರಿ ಆಗಲ್ಲ ಅನನ್ಯ, ಎಲ್ಲದಕ್ಕೂ ಸಮಯ ಸಂದರ್ಭ ಬರಬೇಕು. ಅಮ್ಮ, ನಿಮ್ಮ ಕಾಲನೇ ಬೇರೆ, ನಮ್ಮ ಕಾಲನೇ ಬೇರೆ. ಅಲ್ಲ ಕಣಮ್ಮ, ಒಂದು ಸ್ವಂತ ಮನೆನೂ ಇಲ್ಲ ಅಂದರೆ ಹೇಗೆ ಮದುವೆ ಮಾಡ್ಕೊಳ್ಳೋದು ನೀನೇ ಯೋಚನೆ ಮಾಡು. ಅನನ್ಯ, ಹುಡುಗ ಇರೋದು ಸಿಟಿಲಿ, ಅವನು ಬಾಡಿಗೆ ಮನೆ ಮಾಡ್ಕೊಂಡಿದ್ದಾನೆ. ಆದರೆ ಅವ್ರ ತಂದೆ ತಾಯಿ ಎಲ್ಲ ಹಳ್ಳಿಲಿ ಸ್ವಂತ ಮನೇಲಿದ್ದಾರೆ. ಮತ್ತೆ ಇನ್ನೇನು ಯೋಚನೆ ಅನನ್ಯ? ಸ್ವಂತ ಮನೆ ಇದೆಯಲ್ಲ. ಅಮ್ಮ, ಸ್ವಂತ ಮನೆ ಇರೋದು ಸಿಟಿಲಲ್ಲ, ಹಳ್ಳಿಲಿ. ನಾನಂತೂ ಆ ಹಳ್ಳಿಲಿ ಜೀವನ ಮಾಡೋಕ್ಕೆ ಇಷ್ಟಪಡಲ್ಲ. ನಿನ್ನನ್ನು ಆ ಹಳ್ಳಿಗೆ ಹೋಗಿ ಜೀವನ ಮಾಡು ಅಂತ ಹೇಳಿದ್ಯಾರು? ಈಗ ಮದುವೆ ಆದಮೇಲೆ ನೀನು ಮತ್ತು ನಿನ್ನ ಗಂಡ ಇಬ್ಬರು ಸಿಟಿಲಿ ತಾನೇ ಜೀವನ ಮಾಡೋದು. ಆಗಾಗ ಅತ್ತೆ ಮನೆಗೆ ಹೋಗಿ ಬರೋದು ಅಷ್ಟೇ.
ನೀನು ಇಷ್ಟಪಟ್ಟ ಹಾಗೆ ಹುಡುಗ ಇಂಜಿನಿಯರ್ ತಾನೇ? ಸರಿ, ನನಗೊಂದು ವಾರ ಟೈಮ್ ಕೊಡಿ, ನಾನು ಯೋಚನೆ ಮಾಡಿ ಹೇಳ್ತೀನಿ. ಆಯ್ತಮ್ಮ, ನಿಧಾನಕ್ಕೆ ಯೋಚನೆ ಮಾಡು, ಅವಸರ ಏನಿಲ್ಲ. ಸರಿ ಉಮಾ, ಹೋಗಿ ಟೀ ಮಾಡ್ಕೊಂಡು ಬಾ. ಅವಳು ಕಾಲೇಜಿಂದ ಬಂದಿದ್ದಾಳೆ, 3 ಜನನು ಟೀ ಕುಡಿಯೋಣ. ನೋಡಮ್ಮ ಅನನ್ಯ, ಇದೇ ಸಂಬಂಧನ ಬೇರೆ ಯಾರಾದರೂ ಹೇಳಿದಿದ್ರೆ ನಾನು ಅಷ್ಟೊಂದು ತಲೆ ಕೆಡ್ಸ್ಕೊತಿರ್ಲಿಲ್ವೇನೋ. ಆದರೆ ನಮ್ಮ ಗೋಪಿ ಹೇಳಿದಾನೆ ಅಂದಮೇಲೆ ಅವನು ಎಲ್ಲ ಸರಿಯಾಗಿ ನೋಡೇ ಹೇಳಿರ್ತಾನೆ. ಹುಡುಗ ತುಂಬ ಒಳ್ಳೆಯವನಂತೆ. ನೋಡು, ಯೋಚನೆ ಮಾಡು. ಹಾಂ ಸರಿ. ಸರಿ, ಹೋಗಿ ಕೈಕಾಲು ಮುಖ ತೊಳ್ಕೊಂಡು ಫ್ರೆಶ್ ಆಗು, ಟೀ ಕುಡಿಯುವಂತೆ. ಗೋಪಿ ಅಂಕಲ್ ಹೇಳಿದ್ದಾರೆ ಅಂದಮೇಲೆ ಅಪ್ಪ ಈ ಸಂಬಂಧ ಒಪ್ಕೋತಾರೆ. ಆದರೆ ಅವ್ರಿಗೆ ನನ್ನ ಅಭಿಪ್ರಾಯ ಮುಖ್ಯ. ನನಗೂ ಇಂಜಿನಿಯರ್ ಅಂದರೆ ಓಕೆನೆ, ಆದರೆ ಬರೋ ಸಂಬಳದಲ್ಲಿ ಅರ್ಧ ಬಾಡಿಗೆಗೆ ಹೋದರೆ ಇನ್ನೇನು ಉಳಿಯುತ್ತೆ? ನನ್ನ ಆಸೆ ಅವಶ್ಯಕತೆಗಳನ್ನೆಲ್ಲ ಪೂರೈಸ್ಕೊಳಕ್ಕಾಗಲ್ವಾ ಅಂತ. ಏನು ಮಾಡೋದು? ನೋಡೋಣ, ಯೋಚನೆ ಮಾಡೋಣ. 1 ವಾರ ಹೇಗೂ ಟೈಮ್ ತಗೊಂಡಿದ್ದೀನಲ್ಲ, ಅಷ್ಟರಲ್ಲಿ ಒಂದು ಡಿಸಿಷನಿಗೆ ಬಂದರೆ ಆಯಿತು. ಅನನ್ಯ, ಟೀ ಕುಡಿ ಬಾ. ಹಾಂ ಬಂದೆ. ಅನನ್ಯ ಮನಸ್ಸಲ್ಲಿ ನಾನೊಬ್ಬ ಶ್ರೀಮಂತನನ್ನು ಮದುವೆ ಮಾಡ್ಕೋಬೇಕು ಅನ್ನೋ ಆಸೆ ಇರುತ್ತೆ. ಆದರೆ ಅವ್ರ ತಂದೆ ತಾಯಿ ತುಂಬ ಶ್ರೀಮಂತರಲ್ಲದೆ ಇದ್ದರೂ ತಕ್ಕಮಟ್ಟಿಗಾದರೂ ಜೀವನ ಮಾಡ್ಕೊಂಡಿದ್ರೆ ಸಾಕು, ನಮ್ಮ ಮಗಳನ್ನು ಚೆನ್ನಾಗಿ ನೋಡಿಕೊಂಡ್ರೆ ಸಾಕು ಅನ್ನೋದು ತಂದೆ ತಾಯಿ ಮನಸ್ಥಿತಿ ಆಗಿರುತ್ತೆ. ಅನನ್ಯ ಈ ಮದುವೆಗೆ ಒಪ್ಕೋತಾಳ? ಮುಂದೇನಾಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಎಪಿಸೋಡ್ನಲ್ಲಿ ನೋಡೋಣ. ಈ ಎಪಿಸೋಡ್ ನಿಮಗೆಲ್ಲ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ಅವರೆಲ್ಲರೂ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇಂದಿನ ಎಪಿಸೋಡ್ನ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಿಗೋಣ. ಬಾಯ್ ಫ್ರೆಂಡ್ಸ್.